ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಕೇರಳದ ತಿರುವನಂತಪುರದ ಕಾಂಗ್ರೆಸ್ ಅಭ್ಯರ್ಥಿ ಶೋಮ್ಯಾನ್ ಶಶಿ ಥರೂರ್ ಸುತ್ತ ಮತ್ತೊಂದು ವಿವಾದ ಸುತ್ತಿಕೊಂಡಿದೆ. ಏನು ವಿವಾದ? ಈತ ತರುಣಿಯೊಬ್ಬಳ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ, ಅಶ್ಲೀಲವಾಗಿ ನಡೆದುಕೊಂಡಿದ್ದಾನೆ, ಅಂಗಚೇಷ್ಟೆ ಮಾಡಿದ್ದಾನೆ, ಎಲ್ಲೆಯನ್ನು ಮೀರಿ ವರ್ತಿಸಿದ್ದಾನೆ. ಎಂಥ ಗುರುತರವಾದ ಆರೋಪ ನೋಡಿ. 3 ಬಾರಿಯ ಸಂಸದ ಈತ. 2009, 2014, 2019 3 ಬಾರಿ ತಿರುವನಂತಪುರದಿಂದ ಕಾಂಗ್ರೆಸ್ಸಿನಿಂದ ಆಯ್ಕೆಯಾದಂಥ ಚುನಾಯಿತನಾದಂಥ ಸಂಸತ್ ಸದಸ್ಯ. ಈತನ ಸುತ್ತ ವಿವಾದಗಳು ಸುತ್ತಿ ಹಾಕ್ಕೊಳ್ಳೋದು ಈ ರೀತಿಯ ವಿಚಾರಕ್ಕೆ ಮಾತ್ರ ಜಾಸ್ತಿ. ನೀವು ಗಮನಿಸ್ತಾ ಬನ್ನಿ, ಸುನಂದಾ ಪ್ರಕರಣದಿಂದ ಇಲ್ಲಿವರೆಗೂ ನೋಡ್ತಾ ಬನ್ನಿ. ಈತನ ರಾತ್ರಿಗಳು, ವರ್ಣಮಯ ರಾತ್ರಿಗಳ ಬಗ್ಗೆ ಇನ್ನಿಲ್ಲದ ಹಾಗೆ ಎಲ್ಲ ಕಡೆ ಕಥೆಗಳಿದ್ದಾವೆ. ಈತನ ಇಂಗ್ಲೀಷ್ ಬಗ್ಗೆ ಹೇಗೆ ಕಥೆಗಳಿದ್ದಾವೋ ಹಾಗೆ ಈತನ ರಾತ್ರಿ ಬದುಕಿನ ಬಗ್ಗೆ ಕೂಡ ಇನ್ನಿಲ್ಲದ ಹಾಗೆ ಬೇಕಾದಷ್ಟು ವಿವಾದಗಳಿದ್ದಾವೆ. ಈಗ ಈ ವಿಷಯವನ್ನು ಚುನಾವಣೆಯ ಸಂದರ್ಭದಲ್ಲಿ ಹೊರಹಾಕಿದ ವ್ಯಕ್ತಿ ಹೆಸರು ಜೈ ಅನಂತ ದೇಹಾದ್ರೈ. ನೆನಪಾಯ್ತಾ ಹೆಸರು? ಸುಪ್ರೀಂ ಕೋರ್ಟಿನ ವಕೀಲ. ಮಹುವಾ ಮೊಯ್ತ್ರಾ ಮಾಡಿದಂಥ ರಾಷ್ಟ್ರದ್ರೋಹದ ಕೆಲಸವನ್ನು ಬಹಿರಂಗಪಡಿಸಿದ ವ್ಯಕ್ತಿ. ಮಹುವಾ ಮೊಯ್ತ್ರಾದ ಅವರ ಮಾಜಿ ಪ್ರಿಯಕರ. ಕೇವಲೊಂದು ನಾಯಿ ಮರಿಗಾಗಿ ಇಬ್ಬರ ಮಧ್ಯೆ ಸಮಸ್ಯೆ ಉದ್ಭವಿಸಿದ ಸಂದರ್ಭದಲ್ಲಿ ಇಬ್ಬರು ಬೇರೆ ಆಗ್ತಾರೆ. ಬೇರೆ ಆದ ಸಂದರ್ಭದಲ್ಲಿ ಈಕೆ ಮಾಡಿದ ಈ ಅನಾಚಾರದ ಕೆಲಸ, ದೇಶದ್ರೋಹದ ಕೆಲಸವನ್ನು ಸಾಕ್ಷ್ಯಾಧಾರ ಸಮೇತ ಹೊರಗೆಡುತ್ತಾರೆ ಈ ಜೈ ಅನಂತ ದೇಹಾದ್ರೈ. ಅದಾದಮೇಲೆ ಈಕೆಯ ಸಂಸತ್ ಸದಸ್ಯತ್ವ ಸ್ಥಾನ ಅನರ್ಹಗೊಳ್ಳುತ್ತೆ. ಅದಾದಮೇಲೆ ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ ಹೋದಾಗ ಯಾವುದೇ ರೀತಿಯಾದಂಥ ಇವರಿಗೆ ವಿಶೇಷವಾದಂಥ ಲಾಭ ಆಗೋದಿಲ್ಲ. ಶಿಸ್ತು ಸಮಿತಿ ಕೈಗೊಂಡಿರುವಂಥ ತೀರ್ಮಾನವೇ ಅಂತಿಮ ಅಂತ ಹೇಳಲಾಗತ್ತೆ. ಅಷ್ಟೊತ್ತಿಗೆ ಸಂಸತ್ ವಿಸರ್ಜನೆ ಆಗತ್ತೆ, ಚುನಾವಣೆ ಬರುತ್ತೆ. ಈಗ ಕೃಷ್ಣಾನಗರದ ಕಾನ್ಸ್ಟಿಟ್ಯೂನ್ಸಿಯ TMCಯ ಮತ್ತೆ ಅಭ್ಯರ್ಥಿಯಾಗಿದ್ದಾರೆ ಮಹುವಾ ಮೊಯ್ತ್ರಾ. ಈ ಮಹುವಾ ಮೊಯ್ತ್ರಾಯ ಬಾಯ್ ಫ್ರೆಂಡ್ ಏನಿದಾರಲ್ಲ, ಈ ಜೈ ಅನಂತ ದೇಹಾದ್ರೈ, ಅವರು ಈಗ ಶಶಿ ಥರೂರ್ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಏನಂದರೆ, ಈ ಮನುಷ್ಯ ಈತನ ಅಂಗಚೇಷ್ಟೆ, ಅಶ್ಲೀಲ ವರ್ತನೆ ಒಬ್ಬ ತರುಣಿಯ ಜೊತೆ ಮಾಡ್ತಾರೆ. ಯಾವಾಗ? ಏಪ್ರಿಲ್ 11, 2022 ತಾಜ್ ಚೇಂಬರ್ಸ್ ಅನ್ನುವಂಥ ತಾಜ್ ಹೋಟೆಲ್ನಲ್ಲಿ ತರುಣಿಯ ಜೊತೆ ಈತ ಅಂಗಚೇಷ್ಟೆ ಮಾಡಿದ, ಮೊಲೆಸ್ಟೇಷನ್ ಮಾಡಿದ. ಜೊತೆಗೆ ಯಾರಿದ್ದಾರೆ ಅಂತ ಕೇಳಬೇಕು ನೀವು. ಒಂದು ಕಡೆ ಮಹುವಾ ಮೊಯ್ತ್ರಾ ಇರ್ತಾರೆ. ಈತ ಇಷ್ಟೆಲ್ಲ ಶಶಿ ಥರೂರು ತನ್ನ ಈ ರೀತಿ ಅಂಗಚೇಷ್ಟೆಗಳನ್ನು ಮಾಡುವ ಸಂದರ್ಭದಲ್ಲಿ ಈಕೆ ಸುಮ್ಮನೆ ನೋಡ್ತಾ ಕೂತಿರ್ತಾಳೆ. ಆ ತರುಣಿಗೆ ಯಾರಿಗೆ ಈ ರೀತಿಯಾದಂಥ ಅಪಸವ್ಯ ಈತ ಮಾಡ್ತಾ ಇದ್ದ, ಆಕೆಯನ್ನು ರಕ್ಷಿಸುವ ಕೆಲಸ ಮಾಡಲಿಕ್ಕೆ ಹೋಗಲ್ಲ. ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ. ಆತನ ಹೆಸರು ಕರಣ್ ಥಾಪರ್ ಅಂತೇಳಿ, ಡೆವಿಲ್ಸ್ ಮೌತ್ ಅಂತೇಳಿ ಫೇಮಸ್. ಇವನು ಇಂಗ್ಲೀಷ್ ಪತ್ರಕರ್ತ, ಈ ಎಡಚರ. ಈ ದೇಶದಲ್ಲಿ ಇಂಗ್ಲೀಷ್ ಪತ್ರಕರ್ತರು ಅತಿ ದೊಡ್ಡ ಸಮಸ್ಯೆ ಏನಂದರೆ, ಈ ದೇಶದ ಅಧಿಕಾರಾರೂಢರು ಯಾರಿದ್ದಾರೆ, ಪ್ರಧಾನಮಂತ್ರಿ ಇರಬಹುದು, ಹೋಮ್ ಮಿನಿಸ್ಟರ್ ಇರಬಹುದು, ರಾಜಕೀಯದಲ್ಲಿ ಯಾರಿದ್ದಾರೆ, ಅವರೆಲ್ಲ ನಮ್ಮ ಮಾತು ಕೇಳಬೇಕು. ಯಾಕೆಂದ್ರೆ ನಾವು ಪಂಡಿತರು, ನಾವು ಈ ದೇಶದಲ್ಲಿ ನರೇಟಿವ್ ಸೃಷ್ಟಿ ಮಾಡ್ತೀವಿ, ನಾವು ಹೇಳಿದ ಹಾಗೆ ದೇಶ ನಡಿಬೇಕು ಅನ್ನುವಂಥ ಮನಸ್ಥಿತಿ ಇರುವಂಥವ್ರು. ಇವರು ಯಾರಿಗೆ ಏನು ಬೇಕಾದರೂ ಪ್ರಶ್ನೆ ಕೇಳಬೇಕು ಅಂತ ತಮಗೆ ತಾವೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಾವು ಹೇಳಿದ್ದು ಕೇಳಲಿಕ್ಕೋಸ್ಕರ ರಾಜಕಾರಣಿಗಳವ್ರದ್ದು, ನಾವು ಹೇಳ್ದಂಗೆ ಅವ್ರು ಕೇಳ್ಕೊಂಡಿರಬೇಕು ಅಂತ ಇವ್ರ ಮನಸ್ಥಿತಿ, ಎಡಚರರ ಮನಸ್ಥಿತಿ. ಅದರಲ್ಲೊಬ್ಬ ಕರಣ್ ಥಾಪರ್. ಈತ ದ ಪ್ರಿಂಟು, ದ ವಾಯರು ಅನ್ನುವಂಥ ಯಾವ ಚಾನಲ್ಗಳಿದ್ದಾವೆ ಆ ರೀತಿಯ ಕಾಂಟ್ರಿಬ್ಯೂಟರಲ್ಲಿ ಒಬ್ಬ ಈತ ಅಲ್ಲಿ ಉಪಸ್ಥಿತನಿರ್ತಾನೆ. ಈ ರೀತಿಯದಾದಂಥ ಈತ ಅಂಗಕೇಳಿಯಲ್ಲನ್ನು ಮಾಡ್ತಾ ಇರ್ತಾನೆ ಶಶಿ ಥರೂರು. ಆತನನ್ನು ರಕ್ಷಿಸುವ ಕೆಲಸ ಮಾಡ್ತಾನೆ ಕರಣ್ ಥಾಪರ್. ಅಷ್ಟೇ ಅಲ್ಲ, ಅದಾದ ಮೇಲೆ ಒಂದು ವಾಟ್ಸಪ್ ಮೆಸೇಜ್ ಮಾಡ್ತಾನೆ. ಏನಂದರೆ, ಶಶಿ ಥರೂರ್ ಹೇಗಿದ್ದರೂ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋದಿಲ್ಲ, ಆದ್ದರಿಂದ ಅನಗತ್ಯವಾಗಿ ಅದನ್ನು ವಿವಾದ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ಅಂತ. ಅಂದರೆ 2024 ಚುನಾವಣೆಯಲ್ಲಿ ಶಶಿ ಥರೂರ್ ಅವರು ತಿರುವನಂತಪುರದಿಂದ ಮತ್ತೆ ಪುನರಾಯ್ಕೆ ಆಗೋದಿಲ್ಲ. ಆದ್ದರಿಂದ ಇದನ್ನು ವಿವಾದ ಸೃಷ್ಟಿಸುವುದೇನು ಬೇಕಾಗಿಲ್ಲ ಅಂತ ಏಪ್ರಿಲ್ 11, 2022 ಈ ಕರಣ್ ಥಾಪರ್ ಮೆಸೇಜನ್ನು ಹಾಕ್ತಾನೆ ವಾಟ್ಸಪ್ಪಲ್ಲಿ. ಆ ಮೆಸೇಜು ಯಾವ ಜೈ ಅನಂತ ದೇಹಾದ್ರೈಗೆ ಬಂದಿದೆ, ಆ ಜೈ ಅನಂತ ದೇಹಾದ್ರೈ ಆ ವಾಟ್ಸಪ್ ಮೆಸೇಜನ್ನು ಟ್ಯಾಗ್ ಮಾಡಿ ಟ್ವಿಟರ್ ಹ್ಯಾಂಡಲ್ನಲ್ಲಿ ಬರ್ಕೊಂಡಿದ್ದಾರೆ. ಶಶಿ ಥರೂರ್ ರಾತ್ರಿ ತರುಣಿಯರ ಜೊತೆ ಹೇಗೆ ನಡ್ಕೋತಾರೆ ಅನ್ನುವುದಕ್ಕೆ ಸಾಕ್ಷಿ ಅಂತ ಇದನ್ನು ತೋರಿಸ್ತಾರೆ. ಶಶಿ ಥರೂರ್ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಷ್ಟ್ರಾಧ್ಯಕ್ಷರಾಗಬೇಕು ಅಂತ ಕನಸು ಕಂಡಿದ್ರು. ಆದರೆ ಸೋನಿಯಾ ಗಾಂಧಿ ಅನ್ನುವಂಥ ಅಧಿನಾಯಕಿ ಶಶಿ ಥರೂರ್ ಆಗಿಬಿಟ್ರೆ ರಾಹುಲ್ ಗಾಂಧಿಗೆ ಸಮಸ್ಯೆ ಅಂತೇಳಿ ಅಲ್ಲಿ ಒಬ್ಬ ಮುತ್ಯಾನ ತಂದು ಕೂಡಿಸಿದ್ರು. ಆ ಮುತ್ಯಾನ ತಂದು ಕೂಡಿಸಿದ್ರು ಮಲ್ಲಿಕಾರ್ಜುನ್ ಖರ್ಗೆನ. ಅದಾದಮೇಲೆ ಹೆಸರಿಗೆ ಅವ್ರು ಕೂತ್ಕೊಂಡ್ರು, ಅಧಿಕಾರವನ್ನು ಇವರೇ ನಡೆಸ್ತಾ ಇದ್ದಾರೆ ಅಧ್ಯಕ್ಷರಾಗಿ. ಅದನ್ನು ಇವತ್ತಿನ ಕಾಲಘಟ್ಟದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ. ಶಶಿ ಥರೂರ್ ಭಿನ್ನಮತೀಯನಾಗಿ ಕಾಂಗ್ರೆಸ್ಸಿನಲ್ಲಿ
ಪ್ರಜಾಪ್ರಭುತ್ವ ಆಂತರಿಕ ಆಗಿ ಇರಬೇಕು ಅಂತ ಏನು G29 ಮಾಡಿಕೊಂಡ್ರು, ಅದರಲ್ಲಿ ಈತನೂ ಕೂಡ ಒಬ್ಬ. ಅದಾದಮೇಲೆ ಅವರೆಲ್ಲ ಶಶಿ ತರೂರ್ನ ಸೈಡ್ ಲೈನ್ ಮಾಡ್ತಾರೆ. ಆದರೆ ಅನಿವಾರ್ಯ ಏನಂದರೆ ತಿರುವನಂತಪುರಂಗೆ ಬೇರೆ ಕ್ಯಾಂಡಿಡೇಟ್ ಹಾಕ್ಲಿಕ್ಕೆ ಇವ್ರ ಬಳಿ ಕ್ಯಾಂಡಿಡೇಟ್ಗಳೇ ಇಲ್ಲ. ಅನಿವಾರ್ಯವಾಗಿ ಶಶಿ ತರೂರ್ಗೆ ಟಿಕೆಟನ್ನು ಕೊಡ್ತಾರೆ. ಇನ್ನು ಈ ಕಾನ್ಸ್ಟಿಟ್ಯೂಯೆನ್ಸಿ ಬಗ್ಗೆ ಹೇಳ್ಬಿಡ್ತೀನಿ. ಮೊದಲು ಇದು ಕ್ಯಾಂಡಿಡೇಟ್ ಯಾರು? ಕಾಂಗ್ರೆಸ್ಗೆ ಅಲ್ಲಿ ನಿಂತಿರುವಂಥದ್ದು ಶಶಿ ತರೂರ್. ಈಗ ಎದುರುಗಡೆ ಭಾರತೀಯ ಜನತಾ ಪಕ್ಷದಿಂದ ರಾಜೀವ್ ಚಂದ್ರಶೇಖರ್ ನಿಂತಿದ್ದಾರೆ, ಸುವರ್ಣ ನ್ಯೂಸ್ನ ಮಾಲಕರು. IT ಮಿನಿಸ್ಟರ್ ಆಗಿದ್ದವರು, ನರೇಂದ್ರ ಮೋದಿ ಅವ್ರ ಬಗ್ಗೆ ತುಂಬ ವ್ಯಾಮೋಹ ಉಟ್ಕೊಂಡವರು. ನರೇಂದ್ರ ಮೋದಿ ಕೂಡ ಇವ್ರನ್ನ ತುಂಬ ಇಷ್ಟಪಡ್ತಾರೆ. IT ಮಿನಿಸ್ಟರ್ ಆಗಿರುವಂಥ ಮನುಷ್ಯ, ಕೆಲಸ ಮಾಡ್ತಾರೆ. ಕೇರಳದಲ್ಲಿ ತನ್ನದೇ ಆದಂಥ ಸಂಘಟನೆ ಮಾಡ್ಕೊಂಡು ಕೆಲಸ ಮಾಡಬಲ್ಲರು. ಲೋಕಸಭೆ ಮೂಲಕ ಈ ಬಾರಿ ನೀವು ತಿರುವನಂತಪುರದಿಂದ ಆಯ್ಕೆಯಾಗಿ ಅಂತ ಅವ್ರನ್ನ ಟಿಕೆಟ್ ಕೊಟ್ಟು ಕಳಿಸ್ತಾರೆ. ಕೇರಳದಲ್ಲಿ ಸ್ವತಃ ನರೇಂದ್ರ ಮೋದಿಯವರು ಲಕ್ಷ ಲಕ್ಷ ಮಾತೆಯರು ಸೋದರಿಯನ್ನು ಕರೆಸಿ ಒಂದು ದೊಡ್ಡದಾದಂಥ ರ್ಯಾಲಿ ಮಾಡ್ತಾರೆ, ಸಭೆಯನ್ನು ಮಾಡ್ತಾರೆ. ಯಾವ ಕೇರಳದಲ್ಲಿ ಶೂನ್ಯ ಸಂಪಾದನೆ ಇದೆಯೋ ಭಾರತೀಯ ಜನತಾ ಪಕ್ಷಕ್ಕೆ, ಅಲ್ಲಿ ತನ್ನ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಈ ಬಾರಿ ಕನಿಷ್ಠ 3 ಸ್ಥಾನಗಳನ್ನಾದರೂ ಗೆಲ್ಕೊಳ್ಳುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ರಾಜೀವ್ ಚಂದ್ರಶೇಖರ್ ಯಾವ ರೀತಿ ಟಫ್ ಫೈಟ್ ಕೊಡ್ತಾ ಇದ್ದಾರೆ ಅಂದರೆ, ಶಶಿ ತರೂರ್ ಸ್ವತಃ ಮೊನ್ನೆ ಮಾಧ್ಯಮದವ್ರ ಎದುರಿಗೆ ಹೇಳ್ತಾ ಇದ್ದಾರೆ, NDAದವರು ತುಂಬ ಆಕ್ರಮಣಕಾರಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ, ನಾವೆಲ್ಲ ಎಚ್ಚೆತ್ತುಕೊಳ್ಳುವ ಸಮಯ ಕಾಂಗ್ರೆಸ್ನವರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನೋಡಿ, ಯಾವ ಕೇರಳದಲ್ಲಿ, ಯಾವ ತಿರುವನಂತಪುರಂದಲ್ಲಿ ಹಿಂದೂ ಬಾಹುಳ್ಯ ಇರುವಂಥ ಪ್ರದೇಶ ಇದು. ಅಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅಡ್ರೆಸ್ಗೆ ಇರಲಾರ್ದಂಥ ಪಕ್ಷ. ಅಂಥ ಪಕ್ಷ ಈಗ ಈ ರಾತ್ರಿ ರಾಜ ಶಶಿ ತರೂರು ಯೋಚನೆ ಮಾಡೋ ಹಾಗೆ, ದಿಕ್ಕೆಟ್ಟು ಹೋಗೋ ಹಾಗೆ ಮಾಡಿದೆ. ಹಾಗಾದರೆ ಅಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಎಷ್ಟು ಮತ್ತು ಯಾವ್ಯಾವ ಜಾತಿಯವರು ಎಷ್ಟಿದ್ದಾರೆ ಒಂಚೂರು ಸ್ಟ್ಯಾಟಿಸ್ಟಿಕ್ಸ್ 1 ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಸರ್. ಅಂಕಿ ಸಂಖ್ಯೆಗಳು ಬೇಸರ ಕೇಳ್ಕೊಳ್ಳೋಕ್ಕೆ, ಆದರೆ ಚಿತ್ರಣ ಬರಬೇಕು, ನಿಮ್ಗೆ ಅದು ಗೊತ್ತಿರಬೇಕು ಅನ್ನುವಂಥ ಕಾರಣಕ್ಕೆ ನಿಮ್ಗೆ ಹೇಳ್ತಾರೆ. ಒಟ್ಟೊಂದು ತಿರುವನಂತಪುರಂ ಡಿಸ್ಟ್ರಿಕ್ಟ್ ಇದೆಯಲ್ಲ, 33 ಲಕ್ಷ ಜನಸಂಖ್ಯಾ ಬಾಹುಳ್ಯ ಇರುವಂಥ ಪ್ರದೇಶ ಇದು. ಅಲ್ಲಿ ಮತದಾರ ಸಂಖ್ಯೆ 13,34,665 ಮತಗಳಿದಾವೆ. 13,34,665 ಒಟ್ಟು ಮತದಾರ ಸಂಖ್ಯೆ. ಅದರಲ್ಲಿ ಹಿಂದೂಗಳಿಗೆ ಭಾಳ ಮುಖ್ಯವಾದಂಥದ್ದು 66.46% ಹಿಂದೂಗಳ ಮತ ಇದ್ದಾವೆ. 66.46% ಅಂದರೆ 67% ಅಂದ್ಕೊಳ್ರಿ. 67% ಕೇವಲ ಮತ್ತು ಕೇವಲ ಹಿಂದೂಗಳಿದ್ದಾರೆ. ಸಾಲಿಡ್ ವೋಟ್ ಬ್ಯಾಂಕ್ ಹಿಂದೂಗಳು ಸರಿಯಾಗಿ ಮತ ಹಾಕಿದರೆ. ಹಾಕಲ್ಲ, ದುರ್ದೈವ ಇರಲಿ. ಇನ್ನು ಕ್ರೈಸ್ತರ ಸಂಖ್ಯೆ ಎಷ್ಟಿದೆ? 19.1% ಇದ್ದಾರೆ ಅಂತ. ಎರಡನೇ ಜನಸಂಖ್ಯಾ ಬಾಹುಳ್ಯ ಯಾರ್ದು ಅಂತಂದರೆ ಇಲ್ಲಿ ಕ್ರೈಸ್ತರ ಚರ್ಚ್ಗಳು 500 ಚರ್ಚ್ಗಳಿದಾವೆ ಅಲ್ಲಿ ಸುತ್ತಮುತ್ತ, ಅಂದರೆ ಒಟ್ಟು ಕೇರಳದ ಆಸ್ಪಾಸ್ನಲ್ಲಿ. ಇನ್ನು ಮುಸಲ್ಮಾನರ ಸಂಖ್ಯೆ 13.72%, 13% ಇದ್ದಾರೆ. 19% ಕ್ರೈಸ್ತರು, 13% ಮುಸಲ್ಮಾನರಿದ್ದಾರೆ. ಇಡೀ ಕೇರಳದಲ್ಲಿ ಮತಾಂತರ ಹಾವಳಿ ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ತಿರುವನಂತಪುರಂ ಅನ್ನುವಂಥ ತಿರುವನಂತಪುರಂದಲ್ಲಿ ಹಿಂದೂ ಬಾಹುಳ್ಯದ ಕ್ಷೇತ್ರದಲ್ಲಿ BJP ಬರೆದು ಇನ್ನು ಎಲ್ಲಿ ಬರಲಿಕ್ಕೆ ಸಾಧ್ಯ ರೀ? ಬರಲೇಬೇಕಲ್ವ ಅಲ್ಲಿ. ಇನ್ನು ಮಜಾ ಏನು ಅಂದರೆ LDFಯಿಂದ ಒಂದು ಕ್ಯಾಂಡಿಡೇಟ್ ಹಾಕಿದಾರಲ್ಲ, ರವೀಂದ್ರನ್ ಅಂಥೇಳಿ, ಅವರು 3ನೇ ಸ್ಥಾನಕ್ಕೆ ಬರುವಂಥ ವ್ಯಕ್ತಿ. ನೋಡಿ ಮಜಾ, 3 ಜನ ನಾಯರ್ ಜಾತಿಗೆ ಸೇರಿದಂಥವ್ರು, ಜನಾಂಗಕ್ಕೆ ಸೇರಿದಂಥವರು, 3 ಜನ ಮಧ್ಯಮ ವರ್ಗೀಯ ಮತಗಳ ಮೇಲೆಯೇ ನಿರ್ಭರಗೊಂಡಿರುವಂಥವ್ರು. ಮಧ್ಯಮ ವರ್ಗೀಯ ಹಿಂದೂಗಳು ಯಾರಿಗೆ ವೋಟ್ ಹಾಕಬೇಕು ಅಂತ ತೀರ್ಮಾನ ಮಾಡ್ತಾರೋ ಅವರು ಗೆಲ್ತಾರೆ ಅನ್ನುವಂಥ ಕಾನ್ಸ್ಟಿಟ್ಯೂಯೆನ್ಸಿ ಇದು. ಮಜಾ ಏನಂದರೆ ಈ ಬಾರಿ ವಿಶೇಷ ಹೇಳ್ತೀನಿ ಕೇಳಿ. ಏನಪ್ಪ, ಈ ತಿರುವನಂತಪುರಂದಲ್ಲಿರುವಂಥ ಚರ್ಚ್ಗಳಿದಾವಲ್ಲ, ಒಟ್ಟು ಸುತ್ತಮುತ್ತಲು ಇರುವಂಥ ಒಟ್ಟು 500 ಚರ್ಚ್ಗಳಲ್ಲಿ ಕೇರಳ ಸ್ಟೋರಿ ಅನ್ನುವಂಥ ಸಿನಿಮಾವನ್ನು ಎಲ್ಲ ಚರ್ಚ್ಗಳಲ್ಲಿ ಹಾಕ್ತಾ ಇದ್ದಾರೆ. ಯಾಕೆ ಕೇರಳ ಸ್ಟೋರಿ ಹಾಕ್ತಾರೆ ಅಂದರೆ, ಈ ಲವ್ ಜಿಹಾದ್ ಅನ್ನೋದಿದೆಯಲ್ಲ, ಅದು ಅತಿ ಹೆಚ್ಚು ಕ್ರೈಸ್ತ ಬಾಲಕಿಯರ ಮೇಲೆ ಸಾಬ್ರು ಪ್ರಯೋಗ ಮಾಡಿರುವಂಥದ್ದು. ಕ್ರೈಸ್ತ ಹುಡುಗಿಯರು ಶಾಲೆಗೆ ಹೋಗ್ತಾರೆ, ಅವ್ರ ಜೊತೆ ಬೈಕಲ್ಲಿ ಬಂದು ಹುಡುಗ ಯಾವನೋ ಒಬ್ಬ ಅವಳನ್ನ ರೊಮ್ಯಾನ್ಸ್ ಮಾಡ್ತೀನಿ ಅಂತ, ಲವ್ ಮಾಡ್ತೀನಿ ಅಂತ ಬಲಿ ಹಾಕ್ತಾನೆ. ಬಲಿ ಹಾಕಿದ ಮೇಲೆ ಕರ್ಕೊಂಡೋಗಿ ICCಗೆ ಸೇರಿಸುವಂಥದ್ದು, ಅವ್ರನ್ನ ಭಯೋತ್ಪಾದಕರು ಮದುವೆ ಮಾಡಿಕೊಳ್ಳುವಂಥದ್ದು, ಜಾತಿ ಕೆಡಿಸೋದು. ಅಂದರೆ ಕ್ರೈಸ್ತ ಧರ್ಮದಿಂದ ಇಸ್ಲಾಂ ಧರ್ಮಕ್ಕೆ ಪರಿವರ್ತನೆ ಮಾಡೋದು, ಪರಿವರ್ತನೆ ಆದಮೇಲೆ ಅವ್ರನ್ನ ಉಗ್ರರಿಗೆ ಮಾರಾಟ ಮಾಡೋದು, ಅವ್ರ ಮೇಲೆ ಅತ್ಯಾಚಾರ ಮಾಡೋದು, ಈ ರೀತಿಯಾದಂಥ ಕಥೆ ಇರುವಂಥ ಕೇರಳ ಸ್ಟೋರಿನ ಎಲ್ಲ ಚರ್ಚ್ಗಳಲ್ಲಿ ತೋರಿಸ್ತಾ ಇದ್ದಾರೆ, ಪ್ರದರ್ಶನ ಮಾಡ್ತಾಯಿದ್ದಾರೆ. ಇದ್ರ ವಿರುದ್ಧ ಕೋರ್ಟಿಗೆ ಹೋಗಲಾಯ್ತು, ಈ ರೀತಿ ಸಿನಿಮಾ ತೋರಿಸ್ಬಾರ್ದು ಅಂತ. ಕೋರ್ಟ್ ಹೇಳುತ್ತೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ, ಸಿನಿಮಾಗೂ ರಾಜಕಾರಣಕ್ಕೂ ಏನೂ ಸಂಬಂಧ ಇರಲಾರ್ದಂಥ ವಿಚಾರ, ಇದು ತೋರಿಸ್ಬಾರ್ದು. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಕ್ರೈಸ್ತರು ಈ ಬಾರಿ ಇಸ್ಲಾಂ ಜಿಹಾದಿಗಳ ವಿರುದ್ಧ ನಿಂತಿದ್ದಾರೆ ಕೇರಳದಲ್ಲಿ. ಅಲ್ಲಿರುವಂಥ 19%, 19.1% ಮತ ಏನು ಕ್ರೈಸ್ತರದಿದೆ, ಅವು ಕೂಡ ರಾಜೀವ್ ಚಂದ್ರಶೇಖರ್ಗೆ ದೊರೆಯುವ ಸಾಧ್ಯತೆಗಳಿದೆ. ಭಾಗಶಃ ಬಂದರೂ ಸಾಕು, ಈಸಿಯಾಗಿ ಗೆದ್ಕೊಂಡು ಹೋಗುವಂಥವ್ರು. 3 ಬಾರಿ ಹ್ಯಾಟ್ರಿಕ್ ಮಾಡಿರುವಂಥ ಯಾವ ಶಶಿ ತರೂರ್ ಇದ್ದಾರೆ, ಈ ಬಾರಿ ಕೇರಳದಲ್ಲಿ ನೀರು ಕುಡಿಯೋದು 100ಕ್ಕೆ 100 ದಿಟ ಅಂತ ಅಲ್ಲಿಯ ಜನ ಹೇಳ್ತಾರೆ.
ಭಾಳ ಚೆನ್ನಾಗಿ ಹೇಳ್ತಾರೆ ಅವ್ರು. ನಮಗೆ ವೈಶ್ವಿಕ ಲೀಡರ್ಗಳಲ್ಲ, ನನಗೆ ಸ್ಥಳೀಯ ಲೀಡರ್ ಬೇಕು. ನಮಗೆ ಯಾವುದೋ ಫಾರಿನ್ನಲ್ಲಿ ಇಂಗ್ಲೀಷ್ ಮಾತಾಡ್ಕೊಂಡು ಹೋಗುವಂಥ ಶಶಿ ತರೂರಿಂದ ನಮಗೇನು ಆಗಬೇಕಾಗಿಲ್ಲ, ವಿಶ್ವಾಸಿಕ ಪೌರನ್ ಬೇಕು ನಮಗೆ ಅಂತಾರೆ. ಎಂಥ ಮಾತಿದೆ ನೋಡಿ. ಅದಕ್ಕೆ ಈಗ ಶಶಿ ತರೂರ್ಗೆ ಟೆನ್ಷನ್ ಆಗಿದೆ. ಅದರ ಮಧ್ಯೆ ಈತ ಜೈ ಅನಂತ ದೇಹಾದ್ರೈ ಅನ್ನುವಂಥ ವ್ಯಕ್ತಿ ಈತನ ಕಾಮಕೇಳಿಯ ಕುರಿತಾಗಿ ಈಗ ಟ್ವಿಟರ್ನಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ದೇಶಾದ್ಯಂತ ಇದು ವೈರಲ್ ಆಗ್ತಾ ಇರುವಂಥ ವಿಚಾರ. ಜೈ ಅನಂತ ದೇಹಾದ್ರಿ ಒಬ್ಬ ಸುಪ್ರೀಂ ಕೋರ್ಟ್ನ ವಕೀಲಾಗಿರೋದ್ರಿಂದ ಸಾಕ್ಷ್ಯಾಧಾರ ಇಟ್ಟುಕೊಳ್ಳಾರದೆ ಯಾವ ವ್ಯಕ್ತಿಯ ಮೇಲೂ ಚಾರಿತ್ರ್ಯಹರಣ ಮಾಡುವ ಕೆಲಸ ಮಾಡೋದಿಲ್ಲ. ಶಶಿ ತರೂರ್ ಈ ರೀತಿಯದಾದಂಥ ಈ ಘಟನೆಗಳನ್ನು ಮಾಡಿದಂಥ ಬೇಕಾದಷ್ಟು ಪ್ರಕರಣಗಳಿದ್ದಾವೆ. ಅದು ಕೇರಳದ ಮೇಲೂ ಪರಿಣಾಮ ಬೀರಬಹುದಾ? ಫಲಿತಾಂಶ ನೋಡಿದ ಮೇಲೆ ಗೊತ್ತಾಗುತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.